ದೇವರ ನಾಮದಲ್ಲಿ ಸೇರಿ ಬಂದಂತಹ ದೈವ ಮಕ್ಕಳಿಗೆ ಮತ್ತೊಂದು ಆವರ್ತಿ ದೇವರ ನಾಮದಲ್ಲಿ ವಂದನೆಗಳನ್ನು ಸಲ್ಲಿಸುತ್ತೇನೆ. ಬನ್ನಿ ಪ್ರಿಯರೇ, ದೇವರು ಕೊಟ್ಟಂಥ ಈ ಮಹಾ ಕೃಪೆಗಾಗಿ ದೇವರಿಗೆ ಸ್ತೋತ್ರ ಸಲ್ಲಿಸೋಣ. ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ಯೆರೆಮೀಯನ ಗ್ರಂಥ 33ನೇ ಅಧ್ಯಾಯ 3ನೇ ವಚನದಲ್ಲಿ ದೇವರು ಸರ್ವೇಶ್ವರನಾದ ಯೆಹೋವ ದೇವರು ಈ ರೀತಿ ಮಾತನಾಡುವಂಥವರಾಗಿದ್ದಾರೆ. ಯೆರೆಮೀಯನ ಜೊತೆಗೆ ಮಾತನಾಡುತ್ತಾ ಹೀಗೆ ಹೇಳ್ತಾರೆ, ನನ್ನನ್ನು ಬೇಡಿಕೋ, ನಾನು ನಿನಗೆ ಸದುತ್ತರವನ್ನು ದಯಪಾಲಿಸುವೆನು, ನಿನಗೆ ತಿಳಿಯದ ಮಹತ್ತಾದ ಗೂಢಾರ್ಥಗಳನ್ನು ಗೋಚರಪಡಿಸುವೆನು ಎಂಬುದಾಗಿ ಈ ಒಂದು ಮಾತನ್ನು, ವಾಗ್ದಾನವನ್ನು ಯೆಹೋವ ದೇವರು ಅಂದರೆ ಸೃಷ್ಟಿಕರ್ತನಾದ ದೇವರು ಯೆರೆಮೀಯನ ಜೊತೆಯಲ್ಲಿ ಮಾತನಾಡುವಂಥವರಾಗಿದ್ದಾರೆ. ನನ್ನನ್ನು ಬೇಡಿಕೋ, ನಿನಗೆ ಯಾವುದಾದರೂ ಕೊರತೆ ಇದ್ದರೆ, ನಿನಗೆ ಏನೆಲ್ಲ ಅವಶ್ಯಕತೆಗಳು ಇರುವುದಾದರೆ ನನ್ನನ್ನು ಬೇಡಿಕೋ, ನಾನು ನಿನಗೆ ಸದುತ್ತರ, ಒಳ್ಳೆಯ ಉತ್ತರವನ್ನು ಕೊಡುತ್ತೇನೆ. ಹೌದು ಪ್ರಿಯರೇ, ನಮಗೆ ಉತ್ತರ ಬೇಕಾಗಿದೆ. ನಮ್ಮ ಒಂದು ಪ್ರಾರ್ಥನೆಗೆ ಉತ್ತರ ಬೇಕಾಗಿದೆ ಅಲ್ವಾ? ನಾವು ಪ್ರಾರ್ಥಿಸುತ್ತಾ ಇದ್ದರೆ ಉತ್ತರ ಬರುತ್ತಾ ಇಲ್ಲ ಎಂಬುದಾಗಿ ಹೇಳಿದಾಗ ನಾವು ಪ್ರಾರ್ಥಿಸುವುದು ವ್ಯರ್ಥವಾಗಿದೆ. ಹಾಗಾದರೆ ಏನು ಮಾಡೋಣ? ದೇವರಲ್ಲಿ ನಾವು ಪ್ರಾರ್ಥಿಸಿದಾಗ ಆತನು ನಮಗೆ ಸದುತ್ತರವನ್ನು ದಯಪಾಲಿಸುವವರೆಗೂ ನಾವು ಪ್ರಾರ್ಥಿಸುವಂಥವರಾಗಿರೋಣ. ಅಷ್ಟೇ ಅಲ್ಲದೆ ಸದುತ್ತರವನ್ನು ದಯಪಾಲಿಸುವುದರ ಜೊತೆಗೆ ನೋಡಿ, ನಮಗೆ ತಿಳಿಯದಂತಹ ಮಹತ್ತಾದ ಗೂಢಾರ್ಥಗಳನ್ನು ಗೋಚರಪಡಿಸುತ್ತಾರೆ ದೇವರು. ಹೌದಲ್ವಾ? ರಹಸ್ಯವಾದ ವಿಷಯಗಳನ್ನು ನಮಗೆ ತಿಳಿಸುವಂಥವರಾಗಿದ್ದಾರೆ. ಹೌದು, ಗೂಢಾರ್ಥಗಳು ನಮಗೆ ಕೆಲವೊಂದು ವಿಷಯಗಳು ಅರ್ಥವಾಗುವುದಿಲ್ಲ. ಕೆಲವೊಂದು ವಿಷಯಗಳಲ್ಲಿ ನಮ್ಮ ಒಂದು ಆಲೋಚನೆಗಳು ಸಾಕಾಗುವುದಿಲ್ಲ. ಆದ್ದರಿಂದ ಸೃಷ್ಟಿಕರ್ತನಾದ ದೇವರು ಏನು ಮಾಡುವಂಥವರಾಗಿದ್ದಾರೆ ಎಂಬುದಾಗಿ ಹೇಳಿದಾಗ ನಮಗೆ ತಿಳಿಯಪಡಿಸುವಂಥವರಾಗಿದ್ದಾರೆ, ನಮಗೆ ಅರ್ಥ ಮಾಡಿಸುವಂಥವರಾಗಿದ್ದಾರೆ, ಗೂಢಾರ್ಥಗಳನ್ನು ಗೋಚರಪಡಿಸುವಂಥವರಾಗಿದ್ದಾರೆ. ಹೌದು, ಅಷ್ಟು ಜ್ಞಾನವು ನಮಗೆ ಬೇಕಾಗಿದೆ. ಈ ಒಂದು ಜ್ಞಾನಕ್ಕಾಗಿ ನಾವೇನು ಮಾಡಬೇಕಂತ ಹೇಳಿದಾಗ ದೇವರಲ್ಲಿ ಪ್ರಾರ್ಥಿಸುವಂಥವರಾಗಿರಬೇಕು. ನನ್ನನ್ನು ಬೇಡಿಕೊಳ್ಳಿರಿ, ನನ್ನನ್ನು ಪ್ರಾರ್ಥಿಸಿರಿ ಎಂಬುದಾಗಿ ಹೇಳ್ತಾ ಇದ್ದಾರೆ. ನಿಮಗೇನಾದರೂ ಬೇಕಾಗಿದೆಯಾ? ನನ್ನಲ್ಲಿ ಬೇಡಿಕೊಳ್ಳ್ರಿ, ನನ್ನನ್ನು ಕೇಳ್ರಿ, ನಿಮಗೆ ನಾನು ಕೊಡುವಂಥವನಾಗಿದ್ದೇನೆ. ನಿಮಗೆ ಸದುತ್ತರ, ಒಳ್ಳೆಯ ಉತ್ತರವನ್ನೇ ಕೊಡುತ್ತೇನೆ. ಹಾಗಾದರೆ ದೇವರು ತಾನೇ ಹೇಳಿದಂತಹ ಈ ಒಂದು ಆಜ್ಞೆಯನ್ನು, ಪ್ರಾರ್ಥಿಸಿರಿ ಎಂಬುದಾಗಿ ಹೇಳಿದಾಗ, ಮೊರೆ ಇಡಿರಿ ಎಂಬುದಾಗಿ ಹೇಳಿದಾಗ, ಬೇಡಿಕೊಳ್ಳಿರಿ ಎಂಬುದಾಗಿ ಹೇಳಿದಾಗ, ಸೃಷ್ಟಿಕರ್ತನಾದ ದೇವರು ಹೇಳಿರುವಂಥ ಮಾತನ್ನು ಕೇಳುವುದೇ ಆದರೆ ಆತನು ನಮಗೆ ಸದುತ್ತರವನ್ನು ದಯಪಾಲಿಸಿ ನಮಗೆ ತಿಳಿಯದಂತಹ ಮಹತ್ತಾದ ಗೂಢಾರ್ಥಗಳನ್ನು ನಮಗೆ ಗೋಚರಪಡಿಸುವಂಥವರಾಗಿದ್ದಾರೆ. ಹೌದು ಪ್ರಿಯರೇ, ಬನ್ನಿ ದೇವರ ಒಂದು ವಾಕ್ಯಕ್ಕಾಗಿ, ದೇವರು ನಮ್ಮೊಂದಿಗೆ ಮಾತನಾಡಿದ್ದಕ್ಕಾಗಿ ದೇವರಿಗೆ ನಾವು ಪ್ರಾರ್ಥಿಸುವಂಥವರಾಗಿದೆ. ಕೃಪಾ ಕನಿಕರವುಳ್ಳ ದೇವರೇ, ನಿಮ್ಮ ಪಾದ ಸನ್ನಿಧಿಯಲ್ಲಿ ಸೇರಿ ಬಂದಂತಹ ನಮ್ಮ ಒಂದು ಪ್ರಾರ್ಥನೆಯನ್ನು ಕೇಳಿ ನಮಗೆ ಸದುತ್ತರವನ್ನು ದಯಪಾಲಿಸುವ ದೇವರೇ, ನಿಮಗೆ ಸ್ತೋತ್ರವಾಗಲಿ. ಹೌದು ಕರ್ತನೇ, ನೀವು ಕೊಟ್ಟಂತಹ ಈ ಒಂದು ಸಮಯಕ್ಕಾಗಿ ನಿಮಗೆ ಸ್ತೋತ್ರ. ನಮಗೆ ಬೇಕಾದಂತಹ ಜ್ಞಾನವನ್ನು ಕೊಟ್ಟು ನಡೆಸಬೇಕಾಗಿ ಯೇಸು ಸ್ವಾಮಿ ಹೆಸರಿನಲ್ಲಿ ಕರ್ತನಾದ ದೇವರಲ್ಲಿ ಬೇಡಿ ಹೊಂದಿರುತ್ತೇನೆ ಕರ್ತನೆ. ಆಮೆನ್.